उम्र में काफ़ी फ़र्क होने के बावजूद अहमद जलालुद्दीन मेरे ಅಂತರಂಗ ಮಿತ್ರ ಬನ್ ಗಯೆ. ವಯಸ್ಸಿನಲ್ಲಿ ಸಾಕಷ್ಟು ಫರ್ಕ್ ಅಂದರೆ ವ್ಯತ್ಯಾಸ ಇದ್ದರೂ ಕೂಡ ಬಾವಜೂದ್ ಅಹಮದ್ ಜಲಾಲುದ್ದೀನ್ ಅವರ ಅಕ್ಕನ ಗಂಡ ಮೊಹಮ್ಮದ್ ಜಲಾಲುದ್ದೀನ್ ಅವರ ಅಂತರಂಗಕ್ಕೆ ಮಿತ್ರ ಬನೆ ಅಂದರೆ ಅವರ ಅಂತರಂಗದ ಮಿತ್ರ ಅಂದರೆ ಅತ್ಯಂತ ಆತ್ಮೀಯ ಮಿತ್ರ ಆಗಿ ಆದರು ಅಂತ. ಮುದ್ಸೆ ಕರೀಬನ್ 15 ಸಾಲ್ ಬಡೈತೆ, ಇವ್ರಿಗಿಂತ ಸರಿಸುಮಾರು 15 ವರ್ಷ ದೊಡ್ಡವರಿದ್ರು. ಅವ್ರು ಮುಜೆ ಆಜಾದ್ ಕಹಕರ್ ಪುಕಾರ ಕರ್ತೈತೆ, ಅವರು ಇವ್ರಿಗೆ ಆಜಾದ್ ಅಂತ ಕರೀತಾ ಇದ್ರು. ಹಮ್ ದೋನೋ ರೋಜಾನಾ ಶಾಮ್ ಕೋ ದೂರ್ ತಕ್ ಸಾತ್ ಘೂಮ್ನೆ ಜಾಯಾ ಕರ್ತೆ. ದಿನಾಲು ಸಾಯಂಕಾಲ ಅವರು ಬಹಳ ದೂರದವರೆಗೆ ಅಡ್ಡಾಡಲು ತಿರುಗಾಡಲು ಹೋಗ್ತಾ ಇದ್ರು. हम मस्जिद वाली गली से निकलते और समुद्र के रेतीले तट पर चल पड़ते. ಅವರು ಆ ಮಸ್ಜಿದ್ ವಾಲಿ ಮಸೀದಿ ಇದ್ದಂತಹ ಗಲ್ಲಿಯಿಂದ ಹೊರಟು ಸಮುದ್ರದ ರೇತಿಲೆ ಅಂತಂದ್ರೆ ಆ ಉಸುಕಿನಿಂದ ಕೂಡಿದಂಥ ಆ ಸಮುದ್ರದ ದಂಡೆಯಲ್ಲಿ ತಟದಲ್ಲಿ ನಡೀತಾ ಹೋಗ್ತಾ ಇದ್ರು ಅಂತ. ಮೈ ಅವ್ರ ಜಲಾಲುದ್ದೀನ್ ಪ್ರಾಯಶಃ ಆಧ್ಯಾತ್ಮಿಕ ವಿಷಯೋं पर बातें करते. ಅವರು ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಮಾತುಗಳನ್ನು ಆಡ್ತಾ ಇದ್ರು ಅಂತ ಆ ಸಮಯದಲ್ಲಿ. ಪ್ರಸಂಗವಶ ಮುझे यहाँ यह भी ಉಲ್ಲೇಖ कर देना चाहिए. ಈ ಪ್ರಾಸಂಗಿಕವಾಗಿ ಇಲ್ಲಿ ನಾನು ಒಂದು ಮಾತನ್ನು ಹೇಳಬೇಕಾಗ್ತದೆ ಅಂತ ಹೇಳ್ತಾರೆ. कि पूरे इलाके में सिर्फ जलालुद्दीन ही थे जो अंग्रेजी में ಲಿಖ್ ಸಕ್ತೆ ಥೆ. ಆ ಪೂರ್ಣ ಪ್ರದೇಶದಲ್ಲಿ ಆ ಏರಿಯಾದಲ್ಲಿ ಅವರ ಏರಿಯಾದಲ್ಲಿ ಆ ಪ್ರದೇಶದಲ್ಲಿ ಕೇವಲ ಜಲಾಲುದ್ದೀನ್ ಮಾತ್ರ ಇಂಗ್ಲಿಷ್ನಲ್ಲಿ ಬರೆಯಬಲ್ಲವರಾಗಿದ್ದರು ಅಂತ. ಮೇರೆ ಪರಿಚಿತೋ ಮೇ ಜಲಾಲುದ್ದೀನ್ ಕೆ ಬರಾಬರ್ ಶಿಕ್ಷಾ ಕಾ ಸ್ತರ್ ಕಿಸಿ ಕಾ ಭೀ ನಹಿ ಥಾ. ಅವರ ಪರಿಚಿತರಲ್ಲಿ ಜಲಾಲುದ್ದೀನ್ನಷ್ಟು ಅವರ ಸರಿಯಾಗುವಷ್ಟು ಅವರಿಗೆ ಹೊಂದುವಷ್ಟು ಶಿಕ್ಷಣವನ್ನು ಹೊಂದಿದವರು ಯಾರೂ ಇರಲಿಲ್ಲ ಅಂತ ಕಲಾಂರು ಹೇಳ್ತಾರೆ. ಅಂದರೆ ಅವರಷ್ಟು ಕಲ್ತವರು ಆ ಏರಿಯಾದಲ್ಲಿ ಯಾರೂ ಇರಲಿಲ್ಲ. ಅವ್ರು ನಹಿ ಕಿಸಿ ಕೋ ಉನ್ಕೆ ಬರಾಬರ್ ಬಾಹರಿ ದುನಿಯಾಕ್ಕೆ ಬಾರೆ ಮೇ ಪತಾತ. ಮತ್ತು ಯಾರಿಗೂ ಅವರಷ್ಟು ಹೊರಗಿನ ಜಗತ್ತಿನ ಬಗ್ಗೆ ತಿಳುವಳಿಕೆ ಇರಲಿಲ್ಲ ಅಂತ. ಬಾಹರಿಗೆ ದುನಿಯಾಕ್ಕೆ ಬಾರೆ ಮೇ ಪತಾತ, ಅವರಷ್ಟು ಗೊತ್ತಿರಲಿಲ್ಲ ಅಂತ. ಅಷ್ಟೊಂದು ಅವರು ಜಲಾಲುದ್ದೀನ್ ಅವ್ರಿಗೆ ಗೊತ್ತಿತ್ತು ಅಂತ. जलालुद्दीन मुझे हमेशा शिक्षित व्यक्तियों, वैज्ञानिक खोजों, समकालीन साहित्य और चिकित्सा विज्ञान की उपलब्धियों के बारे में बताते रहते थे. ಅವರು ಅಬ್ದುಲ್ ಕಲಾಂರಿಗೆ ಶಿಕ್ಷಣ ಪಡೆದಂಥ ವ್ಯಕ್ತಿಗಳ ಬಗ್ಗೆ ಮತ್ತು ಈ ವೈಜ್ಞಾನಿಕದಲ್ಲಿ ಏನೇನು ಆವಿಷ್ಕಾರಗಳು ಸಂಶೋಧನೆಗಳು ಆಗ್ತವೆ ಅನ್ನೋದು ಮತ್ತು ಸಮಕಾಲೀನ ಸಾಹಿತ್ಯ ಅಂದರೆ ಏನು ಸಾಹಿತ್ಯದಲ್ಲಿ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಮತ್ತು ಚಿಕಿತ್ಸಾ ವಿಜ್ಞಾನ, ಈ ವಿಜ್ಞಾನದಲ್ಲಿ ಏನೇನು ಚಿಕಿತ್ಸೆಗಳು ಹೊಸ ಹೊಸ ಸಂಶೋಧನೆಗಳು ಆಗ್ತವೆ ಅನ್ನೋದ್ರ ಬಗ್ಗೆ, ಉಪಲಬ್ಧಿಯೋ ಏನೇನು ಈಗ ಲಭ್ಯವಿದ್ದಾವೆ, ಯಾವ ಸಿಗ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಬಾರೆ ಮೇ ಬತಾತೆ ಇರತೈತೆ, ಅದರ ಬಗ್ಗೆ ಎಲ್ಲ ಇವ್ರಿಗೆ ಅವರು ಹೇಳ್ತಾ ಇದ್ರು ಅಂತ. ವಹಿ ತೇ ಜಿನೋನೆ ಮುझे सीमित दायरे से बाहर निकाल कर ನೈ ದುನಿಯಾಕ ಬೋಧ್ ಕರಾಯ. ಅಂದರೆ ಒಂದು ಈ ಸೀಮಿತ ವ್ಯಾಪ್ತಿ, ದಾಯರೆ ಅಂತಂದರೆ ವ್ಯಾಪ್ತಿ, ಆ ಒಂದು ಸೀಮಿತ ವ್ಯಾಪ್ತಿ ಅಂದರೆ ಆ ಹಳ್ಳಿಯಲ್ಲಿ ಆ ಸಣ್ಣ ಪಟ್ಟಣದಲ್ಲಿ ಒಂದು ಸಣ್ಣ ವ್ಯಾಪ್ತಿಯಲ್ಲಿ ಇವರು ಇರಬೇಕಾಗ್ತಾ ಇತ್ತು. ಆದರೆ ಇವರನ್ನು ಅದರಿಂದ ಹೊರತೆಗೆದು ಹೊರಗಿನ ಜಗತ್ತಿನ ಬಗ್ಗೆ ಅನುಭವವನ್ನು ಮತ್ತು ಅದರ ಬಗ್ಗೆ ತಿಳುವಳಿಕೆಯನ್ನು ಈ ಜಲಾಲುದ್ದೀನ್ ಅವರು ಕೊಟ್ಟರು. ಅವರಿಂದಾಗಿ ನಾನು ನನ್ನ ಜ್ಞಾನ ಈ ಸೀಮಿತ ವ್ಯಾಪ್ತಿಗಿಂತ ಜಾಸ್ತಿ ಆಯಿತು. ನೈ ದುನಿಯಾಕ ಬೋಧ್ ಕರಾಯ ಅಂದರೆ ಈ ಹೊಸ ಜಗತ್ತಿನ ಬಗ್ಗೆ ನನಗೆ ಬೋಧನೆಯನ್ನು ಹೇಳಿದರು ಅಂತ ಅಬ್ದುಲ್ ಕಲಾಂರು ಹೇಳ್ತಾರೆ. ಮೇರೆ ಬಾಲ್ಯಕಾಲ ಮೇ ಪುಸ್ತಕೆ ಏಕ್ ದುರ್ಲಭ ವಸ್ತು ಕಿ ತರ ಹುವಾ ಕರ್ತಿ ಥಿ. ಅಂದರೆ ಅವರ ಬಾಲ್ಯದಲ್ಲಿ ಪುಸ್ತಕಗಳು ಹೆಚ್ಚಿಗೆ ಸಿಗ್ತಾ ಇರಲಿಲ್ಲ. ದುರ್ಲಭ ವಸ್ತು ಅಂದರೆ ಹೆಚ್ಚಿಗೆ ಸಿಗಲಾರದಂಥ ವಸ್ತುಗಳು ಆಗಿದ್ವು ಅಂತ ಅವಾಗ. हमारे यहाँ स्थानीय स्तर पर एक पूर्व क्रांतिकारी या कहिए उग्र राष्ट्रवादी ಅವರ ಒಂದು ಸ್ಥಾನದಲ್ಲಿ ಅಂದರೆ ಪ್ರದೇಶದಲ್ಲಿ ಒಬ್ಬರು ಕ್ರಾಂತಿಕಾರಿ
ಅಥವಾ ಉಗ್ರ ರಾಷ್ಟ್ರವಾದಿ ಅಂತ ಹೇಳ್ಬೋದು. ಎಸ್ ಟಿ ಆರ್ ಮಣಿಕಂ ಅಂತ ಒಬ್ಬರು ಕ್ರಾಂತಿಕಾರಿ ಅಥವಾ ರಾಷ್ಟ್ರವಾದಿ, ಉಗ್ರ ರಾಷ್ಟ್ರವಾದಿ ಕಾ ನಿಜಿ ಪುಸ್ತಕಾಲಯ ಥೆ, ಅಂದ್ರೆ ಅವರ ಒಂದು ನಿಜಿ ಅಂತಂದ್ರೆ ಅವರ ಒಂದು ಸ್ವಂತ, ಅಂದ್ರೆ ಗೌರ್ಮೆಂಟದ್ದಲ್ಲ ಅಂತ, ಒಂದು ಸ್ವಂತ ಪುಸ್ತಕಾಲಯ ಲೈಬ್ರರಿ ಇತ್ತು. ಉನ್ಹೋನೆ ಮುझे ಹಮೇಶಾ ಪढ़ने के लिए ಉತ್ಸಾಹಿತ ಕಿಯಾ, ಅವರು ಇವರಿಗೆ ಓದಲು ಉತ್ಸಾಹವನ್ನು ತುಂಬಿದರು ಅಂತಂದ್ರೆ ಪುಸ್ತಕಗಳನ್ನು ಇವ್ರಿಗೆ ಕೊಟ್ಟು ಓದಲಿಕ್ಕೆ ಇವರಿಗೆ ಸಹಾಯ ಮಾಡಿದರು ಅಂತ. ಮೈ ಅಕ್ಸರ್ ಉನ್ಕೆ ಘರ್ ಸೆ ಪढ़ने के लिए ಕಿತಾಬೆ ಲೇ ಆಯಾ ಕರ್ತಾ ಥಾ, ಅವರು ಆಗಾಗ, ಅಕ್ಸರ್ ಅಂತಾರೆ ಆಗಾಗ ಅವ್ರ ಮನೆಯಲ್ಲಿ ಹೋಗಿ ಅವರಿಂದ ಪುಸ್ತಕಗಳನ್ನು ತಂದು ಓದ್ತಾ ಇದ್ರು ಅಂತ. ಕಿತಾಬೆ ಲೇ ಆಯಾ ಕರ್ತಾ ಥಾ, ಪುಸ್ತಕಗಳನ್ನು ತೆಗೆದುಕೊಂಡು ಬರೋದು ಅದು ಮಾಡ್ತಾ ಇದ್ರು ಅಂತ ಅವಾಗವಾಗ. दूसरे जिस व्यक्ति का मेरे बाल जीवन का पर गहरा असर पड़ा वह मेरे चचेरे भाई ಶಂಸುದ್ದೀನ್ ಥೆ. ನನ್ನ ದೊಡ್ಡ ಸೋದರ ಸಂಬಂಧಿ ಅಣ್ಣ ಶಂಸುದ್ದೀನನ ಪ್ರಭಾವ ನನ್ನ ಬಾಲ್ಯ ಜೀವನದ ಮೇಲೆ ಸಾಕಷ್ಟು ಆಯಿತು ಅಂತ ಹೇಳ್ತಾರೆ. ವಹ ರಾಮೇಶ್ವರ ಮೇ ಅಖಬಾರೋಂಕೆ ಏಕಮಾತ್ರ ವಿತರಕ್ ಥೆ, ಅವರು ರಾಮೇಶ್ವರದಲ್ಲಿ ಅಖಬಾರೋ ಅಂತಂದರೆ ವೃತ್ತಪತ್ರಿಕೆಗಳು, ಈ ವೃತ್ತಪತ್ರಿಕೆಗಳ ಒಬ್ಬನೇ ಒಬ್ಬ ವಿತರಕರಾಗಿದ್ದರು. ಅಖಬಾರ್ ರಾಮೇಶ್ವರಂ ಸ್ಟೇಷನ್ ಪರ್ ಸುಬಹ ಕಿ ಟ್ರೈನ್ ಸೆ ಪಹುಂಚತೆ ಥೆ, ಈ ವೃತ್ತಪತ್ರಿಕೆಗಳು ನ್ಯೂಸ್ ಪೇಪರ್ಸ್ ರಾಮೇಶ್ವರಂದ ಸ್ಟೇಷನ್ನಲ್ಲಿ ಮುಂಜಾನೆ ರೈಲ್ನಲ್ಲಿ ಬಂದು ತಲುಪ್ತಾ ಇದ್ವು. ಜೋ ಪಾಂಬನ್ ಸೆ ಆತಿ ಥಿ, ಅವು ಪಾಂಬನ್ ಅನ್ನುವ ಸ್ಥಳದಿಂದ ಬರ್ತಾ ಇದ್ವು. ಇಸ್ ಅಖಬಾರ್ ಏಜೆನ್ಸಿ ಕೋ ಅಕೇಲೆ ಶಂಸುದ್ದೀನ್ ಹಿ ಚಲಾತೆ ಥೆ, ಶಂಸುದ್ದೀನರು ಒಬ್ಬಂಟಿಯಾಗಿ ಈ ವೃತ್ತಪತ್ರಿಕೆ ಏಜೆನ್ಸಿಯನ್ನು ನಡೆಸ್ತಾ ಇದ್ದರು. ರಾಮೇಶ್ವರಂ ಮೇ ಅಕ್ಬರೋಂ ಕಿ ಜುಮ್ಲಾ 1000 ಪ್ರತಿಯ ಬಿಕ್ತಿ ಥಿ, ರಾಮೇಶ್ವರಂದಲ್ಲಿ ಈ ವೃತ್ತಪತ್ರಿಕೆ ಸುಮಾರು 1000 ಪ್ರತಿಗಳು ಬಿಕ್ತಿ ಥಿ, ಅಂದರೆ ವಿತರಣೆ ಆಗ್ತಿದ್ವು ಅಂತ. ಅಂದರೆ ಆಗಿನ ಕಾಲದಲ್ಲಿ 1000 ಪ್ರತಿಗಳು ವಿತರಣೆ ಆಗ್ತಿದ್ವು ಅಂದರೂ ಕೂಡ ಒಂದು ದೊಡ್ಡ ಸಂಖ್ಯೆ ಅಂತ ನಾವು ಹೇಳಬಹುದು. ಅದನ್ನು ಇಲ್ಲಿ ಚಿತ್ರದಲ್ಲಿ ತೋರಿಸಿದ್ದಾರೆ. ಟ್ರೈನ್ನಲ್ಲಿ ಬಂದು ಆ ವೃತ್ತಪತ್ರಿಕೆಗಳ ಕಂಟನ್ನು ಯಾವ ರೀತಿ ಇದು ಮಾಡ್ತಾ ಇದ್ದಾರೆ ಅಂತ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಬಚ್ಪನ್ ಮೇ ಮೇರೆ 3 ಪಕ್ಕೆ ದೋಸ್ತೆ, ಅಂದರೆ ಅವ್ರಿಗೆ ಬಾಲ್ಯದಲ್ಲಿ 3 ಜನ ಪಕ್ಕಾ ದೋಸ್ತರಿದ್ರು ಅಂತ, ಅಂದರೆ ಒಳ್ಳೆಯ ಆತ್ಮೀಯ ದೋಸ್ತರು ಇದ್ದರು ಅಂತ. ಅವ ನನ್ನ ಪಕ್ಕಾ ದೋಸ್ತದಾನ ಅಂತ ಹೇಳ್ತೀವಲ್ಲ, ಆ ರೀತಿ ಹೇಳಿದ್ದಾರೆ ಇಲ್ಲಿ. ಯಾರ್ಯಾರು ಅಂದರೆ ರಾಮಾನಂದ ಶಾಸ್ತ್ರಿ, ಅರವಿಂದನ್ ಮತ್ತು ಶಿವಪ್ರಕಾಶ್. ವೇ ತೀನೋ ಹಿ ಬ್ರಾಹ್ಮಣ ಪರಿವಾರವಸೇ ಥೆ, ನೋಡಿ ಅವರು 3 ಬ್ರಾಹ್ಮಣ ಕುಟುಂಬದಿಂದ ಬಂದವರಾಗಿದ್ದರು. ರಾಮಾನಂದ ಶಾಸ್ತ್ರಿ ತೋ ರಾಮೇಶ್ವರಂ ಮಂದಿರ್ ಕೆ ಸಬ್ಸೆ ಬಡೆ ಪೂಜಾರಿ ಪಕ್ಷಿ ಲಕ್ಷ್ಮಣ ಶಾಸ್ತ್ರಿ ಕಾ ಬೇಟಾ ಥಾ, ಪಕ್ಷಿ ಲಕ್ಷ್ಮಣ ಶಾಸ್ತ್ರಿ ಇವರು ದೊಡ್ಡ ಪೂಜಾರಿ ರಾಮೇಶ್ವರಂ ಮಂದಿರದು, ಅವರ ಮಗನಾಗಿದ್ದ. ಯಾರು? ರಾಮಾನಂದ ಶಾಸ್ತ್ರಿ. ಅಲಗ್ ಅಲಗ್ ಧರ್ಮ, ಬೇರೆ ಬೇರೆ ಧರ್ಮ, ಪಾಲನ ಪೋಷಣ, ಪಢಾಯಿ लिखाई का लेकर हमें से किसी भी बच्चे ने कभी भी आपस में कोई भेदभाव महसूस नहीं किया. ನೋಡಿ ಏನು ಹೇಳ್ತಾರಂದರೆ, ನಮ್ಮ ಪಾಲನ ಪೋಷಣೆ ಬೇರೆ ಬೇರೆಯಾಗಿತ್ತು ಮತ್ತು ನಮ್ಮ ಪಢಾಯಿ ಲಿಖಾಯಿ ಓದುವುದು ಬರೆಯೋದು ಕೂಡ ಬೇರೆ ಬೇರೆ ಆಗಿತ್ತು. ಕೋಲೇಕರ್ ಹಮ್ಮೆ ಇವನ್ನೆಲ್ಲ ಹಿಡಿದುಕೊಂಡು ನಮ್ಮಲ್ಲಿ ಹಮ್ಮೆ ಸೇಮ್ ಕಿಸಿ ಬಿ ಬಚ್ಚೆ ಯಾವ ಮಕ್ಕಳಲ್ಲಿಯೂ ಕೂಡ ಕಭಿ ಬಿ ಆಪಸ್ ಮೇ ಯಾವಾಗಲೂ ಕಭಿ ಬಿ ಆಪಸ್ ಮೇ ಭೇದ ಭಾವ ಮಹಸೂಸ್ ನಹಿ ಕಿಯಾ, ನಮ್ಮಲ್ಲಿ ಯಾವುದೇ ಭೇದ ಭಾವದ ಭಾವನೆ ಬರಲೇ ಇಲ್ಲ ಅಂತ ಅವ್ರು ಹೇಳ್ತಾರೆ. ನಮ್ಮಲ್ಲಿ ಓದುವುದರಲ್ಲಿ ಬರೆಯೋದರಲ್ಲಿ ನಮ್ಮ ಪಾಲನ ಪೋಷಣೆಯಲ್ಲಿ ಸ್ವಲ್ಪ ಬೇರೆ ಬೇರೆ ಥರ ಇದ್ದರೂ ಕೂಡ ನಮ್ಮಲ್ಲಿ ಯಾವಾಗಲೂ ಭೇದ ಭಾವ ಬರಲಿಲ್ಲ ಅಂತ. ಅಷ್ಟೊಂದು ನಾವು ಒಗ್ಗಟ್ಟಿನಿಂದ ಇದ್ವಿ. ಅವರೆಲ್ಲ ಬ್ರಾಹ್ಮಣರಾಗಿದ್ದರು, ನಾನು ಮುಸ್ಲಿಂ ಆಗಿದ್ದೆ, ನಮ್ಮ ಪಾಲನ ಪೋಷಣೆ ಬೇರೆ ರೀತಿಯಾಗಿತ್ತು, ಓದು ಬರಹ ಬೇರೆ ರೀತಿಯಾಗಿತ್ತು, ಆದರೂ ಕೂಡ ನಮ್ಮಲ್ಲಿ ಯಾವುದೇ ಭೇದ ಭಾವ ಇರಲಿಲ್ಲ ಅಂತ ಇಲ್ಲಿ ಕಲಾಂರು ಹೇಳ್ತಾರೆ. ಇಲ್ಲಿಗೆ ಈ ಪಾಠ ಮುಗಿಯಿತು. ಈ ಪಾಠದ ಆಶಯ ಏನು ಅನ್ನೋದು ಇಲ್ಲಿ ಕೊಟ್ಟಿದ್ದಾರೆ. ಭಾರತ್ ಕೆ ರಾಷ್ಟ್ರಪತಿ ಕಲಾಂ ಜಿ ಕಾ ಜೀವನ್ ಸಾದಗಿ ಕಾ ಮಿಸಾಲ್ ಥಾ,
ನಿಮಗೆಲ್ಲ ಗೊತ್ತಿದೆ, ಕಲಾಂರು ನಮ್ಮ ರಾಷ್ಟ್ರಪತಿಗಳಾಗಿದ್ದರು. ಅವರ ಜೀವನ ಸಾದಗಿ ಕಾ ಮಿಸಾಲ್ ಥಾ. ಸಾದಗಿ ಅಂತಂದರೆ ಸರಳತೆಯ ಒಂದು ಸಂಕೇತ, ಒಂದು ಸರಳತೆಯ ಪ್ರತೀಕವಾಗಿತ್ತು ಅವರ ಜೀವನ ಅಂತ. ಸರಳತೆ ಅಂದರೆ ಏನು ಅಂತಂದರೆ ಅದರ ವಿವರಣೆಯನ್ನು ಇವರ ಜೀವನವನ್ನು ಕೊಡ್ಬೋದು. ಸರಳವಾಗಿರಬೇಕು ಹೇಗಂದರೆ ಅಬ್ದುಲ್ ಕಲಾಂ ಇದ್ದಾರೆ ನೋಡ್ರಿ, ಹಾಗಿರಬೇಕು ಅಂದರೆ ಅಷ್ಟೊಂದು ಸರಳವಾಗಿದ್ದರು ಅಂತ. ಉನ್ಕೆ ಮಾತಾ ಪಿತಾ ಕಾ ಪರಿಶ್ರಮ, ಅವರ ತಂದೆ ತಾಯಿಗಳ ಪರಿಶ್ರಮ, ಆಡಂಬರಹೀನ ಜೀವನ, ಸಬ್ಕೆ ಲಿಯೆ ಆದರ್ಶಪ್ರಾಯ, ಇವೆಲ್ಲ ಎಲ್ಲರಿಗೂ ಒಂದು ಆದರ್ಶಪ್ರಾಯವಾಗಿ ಇದ್ದಾವೆ ಅಂತ. ಅವರ ತಂದೆ ತಾಯಿಗಳ ಜೀವನ, ಅವರ ಆಡಂಬರಹೀನ ಜೀವನ, ಪರಿಶ್ರಮ, ಇವೆಲ್ಲ ನಮಗೆಲ್ಲ ಆದರ್ಶಪ್ರಾಯವಾಗಿ ಕಾಣ್ತವೆ. ಉನ್ಕಾ ಪರಿವಾರ ಅತಿಥಿಯೋ ಕಿ ಸೇವಾ ಸೇ ಸಂತೃಪ್ತ ಥಾ, ಅವರು ಅತಿಥಿಗಳ ಸೇವೆಯಿಂದ ಅತ್ಯಂತ ಸಂತೃಪ್ತಿಯನ್ನು ಕಾಣ್ತಾ ಇದ್ರು. ಉನ್ಕಾ ಪರಿವಾರ ಧಾರ್ಮಿಕ ಏಕತಾ ಕೋ ಮಾನ್ತಾ ಥಾ, ಧಾರ್ಮಿಕ ಏಕತೆಯನ್ನು ಅವರ ಕುಟುಂಬ ಯಾವಾಗಲೂ ಒಪ್ಪಿಕೊಳ್ತಾ ಇತ್ತು. बच्चों के चैतन्यशील बहुमुखी व्यक्तित्व के निर्माण के लिए ऐसे आदर्श व्यक्तियों की जीवनी प्रेरणाप्रद है. ಈ ಮಕ್ಕಳ ಚೈತನ್ಯಶೀಲ ಮತ್ತು ಬಹುಮುಖ ವ್ಯಕ್ತಿತ್ವ ರೂಪುಗೊಳ್ಳಬೇಕೆಂದರೆ ಈ ರೀತಿಯ ಆದರ್ಶ ವ್ಯಕ್ತಿಗಳ ಜೀವನ ನಮಗೆ ಪ್ರೇರಣೆಯನ್ನು ಕೊಡ್ತಾ ಇದೆ ಅಂತ ಇಲ್ಲಿ ಹೇಳ್ತಾರೆ. ಈ ಪಠ್ಯದ ಆಶಯವನ್ನು ಹೇಳಿದ್ದಾರೆ. ಮುಂದೆ ನೋಡಿ, ಇಲ್ಲಿ ಲೇಖಕ್ ಪರಿಚಯ. ಔಲ್ ಫಕೀರ್ ಜೈನುಲಾಬದೀನ್ ಅಬ್ದುಲ್ ಕಲಾಂ ಅವರ ಪೂರ್ಣ ಹೆಸರನ್ನು ಕೊಟ್ಟಿದ್ದಾರೆ. APJ ಅಬ್ದುಲ್ ಕಲಾಂ ಅಂದರೆ ಏನು ಅನ್ನೋದು. ಜೀಕಾ ಜನ್ಮ, ಅವರ ಜನ್ಮ ಯಾವಾಗಾಯಿತು? 15 ಅಕ್ಟೋಬರ್ 1931. ಇದನ್ನು ಇಂಗ್ಲೀಷ್ನಲ್ಲೇ ಕೊಟ್ಟಿದ್ದಾರೆ. 15-10-1931 को हुआ. बड़े वैज्ञानिक डॉक्टर APJ अब्दुल कलाम जी 25/7/2002 से 24/7/2007 तक, ಅಂದರೆ 25 जुलाई 2002 से 24 जुलाई 2007 तक हमारे देश के राष्ट्रपिता थे. ಅವರು 2002ರಿಂದ 2007ರವರೆಗೆ ನಮ್ಮ ರಾಷ್ಟ್ರಪತಿಗಳಾಗಿದ್ದರು. देश के आदर्श तथा जनवादी राष्ट्रपति के नाम से भारत के करोड़ करोड़ हृदयों में प्रतिष्ठित कलाम जी 82 वर्षों की उम्र में भी अनेक सामाजिक प्रगतिशील आंदोलनों में अत्यंत सक्रिय रहे. ಅವರು ತಮ್ಮ 82ನೇ ವರ್ಷದಲ್ಲಿ ಕೂಡ ಸಾಮಾಜಿಕ ಪ್ರಗತಿಶೀಲ ಆಂದೋಲನದಲ್ಲಿ, ಈ ಸಮಾಜದಲ್ಲಿ ನಡೆದಂಥ ಪ್ರತಿಯೊಂದು ವಿಚಾರಗಳಲ್ಲಿ, ಆಂದೋಲನಗಳಲ್ಲಿ, ಚಳುವಳಿಗಳಲ್ಲಿ, ಈ ಸಮಾಜದ ಪ್ರಗತಿಗಾಗಿ ನಡೆದಂಥ ವಿಷಯಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ರು ಅಂತ. ಅತ್ಯಂತ ಸಕ್ರಿಯವಾಗಿ, ಅಂತ ಅಷ್ಟೊಂದು ವಯಸ್ಸಾಗಿದ್ದರೂ ಕೂಡ ಪಾಲ್ಗೊಳ್ತಾ ಇದ್ರು ಅಂತ. बच्चों तथा युवकों के चैतन्यशील एवं बहुमुखी व्यक्तित्व के निर्माणार्थ आपके नए ಅಭಿಯಾನ್ ಕಾ ಮಂತ್ರ था. ಅವರ ಒಂದು ಅಭಿಯಾನವಿತ್ತು, ಒಂದು ಚಳುವಳಿಯ ಒಂದು ಇದಿತ್ತು, ಒಂದು ಸ್ಲೋಗನ್ ಇತ್ತು. ಮೈ ಕ್ಯಾದು, ನಾನು ಏನು ಕೊಡಲಿ. ಸ್ವಪರಿವರ್ತನ್ ಕಿ ಓರ್ ಉತ್ಸುಕ್ ಇಸ್ ಅಭಿಯಾನ್ ಕಾ ಉದ್ಘೋಷ था. ಅದರ ಒಂದು ಸ್ಲೋಗನ್, ಘೋಷವಾಕ್ಯ ಇತ್ತು. ಏನು? ईमानदार कार्य एवं ईमानदार का नाम. होमपाल अभियान द्वारा आप बचपन में ही इन सवालों को बोना चाहते थे कि मैं देश के लिए क्या दे सकता हूँ. ಅಂದರೆ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಅಬ್ದುಲ್ ಕಲಾಂರು, ನಾವು ದೇಶಕ್ಕಾಗಿ ಏನು ಕೊಡಬೇಕು, ಏನು ಕೊಟ್ಟಿದ್ದೀನಿ, ನಾನು ಏನು ಕೊಡಬಲ್ಲೆ. ಮೈ ದೇಶಕ್ಕೆ ಲಿಯೆ ಕ್ಯಾ ದೇ ಸಕ್ತಾ ಹೂँ, ನಾನು ದೇಶಕ್ಕಾಗಿ ಏನನ್ನು ಕೊಡಬಲ್ಲೆ. ಸಮಾಜ ಏವಂ ಪರಿಸರಕ್ಕೆ ಲಿಯೆ ಕ್ಯಾ ಕರ್ ಸಕ್ತಾ ಹೂँ, ನಾನು ನನ್ನ ಸಮಾಜಕ್ಕಾಗಿ ಮತ್ತು ಪರಿಸರಕ್ಕಾಗಿ, ಈ ಭಾರತದ ಸಮಾಜಕ್ಕಾಗಿ ಮತ್ತು ಪರಿಸರಕ್ಕಾಗಿ ನಾನು ಏನು ಮಾಡಬಲ್ಲೆ, ಏನು ಮಾಡಲಿಕ್ಕೆ ನನಗೆ ಆಗ್ತದೆ ಅನ್ನೋದನ್ನು ನೀವು ತಿಳಿದುಕೊಳ್ಳ್ರಿ ಅಂತ ಯಾವಾಗಿದ್ರೂ ಕರೆಯನ್ನು ಕೊಡ್ತಾಯಿದ್ರು. ಅಂದರೆ ದೇಶ ನಮಗೇನು ಕೊಡ್ತು ಅನ್ನೋದಕ್ಕಿಂತ ನಾವು ದೇಶಕ್ಕಾಗಿ ಏನು ಮಾಡಬಲ್ಲಿವಿ ಅಂತ ತಿಳ್ಕೋಬೇಕು ಅನ್ನೋದು ಒಂದು ಅಬ್ದುಲ್ ಕಲಾಂರ
ಒಂದು ಘೋಷವಾಕ್ಯವಾಯಿತು. ನೀವೆಲ್ಲ ತಿಳಿದಿರಬೇಕು, ರಾಷ್ಟ್ರಪತಿಗಳಾಗಿ ಅವರು ಅತ್ಯಂತ ಸರಳ ಜೀವನವನ್ನು ನಡೆಸಿದರು ಮತ್ತು ಅನೇಕ ಶಾಲೆ ಕಾಲೇಜುಗಳಲ್ಲಿ ಅವರು ಭಾಗವಹಿಸಿ ಮಕ್ಕಳೊಂದಿಗೆ ಮಕ್ಕಳಾಗಿ ಬೆರೀತಾ ಇದ್ದರು. ಕೆಲವೊಂದು ಸಾರಿ ಅಲ್ಲಿ ಕ್ಲಾಸ್ ಕೂಡ ತಗೋತಾ ಇದ್ರು. ಅವರು ಶಾಲೆ ಕಾಲೇಜುಗಳಲ್ಲಿ ಕೆಲವೊಂದು ವಿಷಯಗಳ ಬಗ್ಗೆ ಕ್ಲಾಸ್ ಕೂಡ ತೆಗೆದುಕೊಳ್ತಾ ಇದ್ರು. ಅವರಿಗೆ ರಾಷ್ಟ್ರಪತಿ ಅಂದರೆ ಅತ್ಯಂತ ಉನ್ನತ ಹುದ್ದೆ. ಆ ಹುದ್ದೆಯಲ್ಲಿದ್ದರೂ ಕೂಡ ಅವರು ಅತ್ಯಂತ ಸಹಜವಾಗಿ ವಿದ್ಯಾರ್ಥಿಗಳ ಜೊತೆಗೆ ಬೆರೀತಾ ಇದ್ರು ಮತ್ತು ಅವರ ಜೊತೆಗೆ ಚರ್ಚೆಯನ್ನು ಮಾಡ್ತಾ ಇದ್ರು ಅಂತ ನಾವು ಎಷ್ಟೋ ಸಲ ಅವರು ರಾಷ್ಟ್ರಪತಿಗಳಿದ್ದಾಗ ಕೇಳಿದ್ದೀವಿ ಮತ್ತು ಟಿ ವಿಯಲ್ಲಿ ಎಲ್ಲ ನೋಡಿದ್ದೀವಿ. ಅಷ್ಟೊಂದು ಸರಳ ಜೀವಿಯಾಗಿದ್ದರು ಅವರು. ಇಲ್ಲಿಗೆ ಈ ಪಾಠ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಪಾಠ, ಪದ್ಯ, ಪ್ರಶ್ನೋತ್ತರಗಳೊಂದಿಗೆ ಭೇಟಿಯಾಗೋಣ. ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನ ಧನ್ಯವಾದಗಳು.